ತಂಬಾಕು ಬೆಲೆ ಕುಸಿತ, ಬೆಳೆಗಾರರ ಆಕ್ರೋಶ, ರಸ್ತೆಯಲ್ಲಿ ಬೆಂಕಿ ಹಚ್ಚಿ ಪ್ರತಿಭಟನೆ. ತಂಬಾಕು ಬೆಲೆ ದಿಢೀರ್ ಕುಸಿತ ಕಂಡ ಹಿನ್ನೆಲೆ ಬೆಳೆಗಾರರು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು. ಹುಣಸೂರು ತಾಲೂಕು ಕಟ್ಟೆಮಳಲವಾಡಿ ಹರಾಜು ಮಾರುಕಟ್ಟೆ ಬಂದ್ ಮಾಡಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ರಸ್ತೆ ಬಂದ್ ಮಾಡಿ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಆಂಧ್ರ ಮಾದರಿಯಲ್ಲಿ ಬೆಂಬಲ ಬೆಲೆ ನಿಗದಿಪಡಿಸುವಂತೆ ಒತ್ತಾಯಿಸಿದರು. ಹರಾಜು ಪ್ರಕ್ರಿಯೆಯನ್ನ ಸ್ಥಗಿತಗೊಳಿಸಿ ಬೀದಿಗಿಳಿದ ರೈತರು, ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. 320 ರೂಪಾಯಿ ಇದ್ದ ಬೆಲೆ ಕೇವಲ 120 ರಿಂದ 150ಕ್ಕೆ ಕುಸಿದಿದೆ. ಬೆಲೆ ಕುಸಿತ ಹಿನ್ನೆಲೆ ರೈತ ಕಂಗಾಲಾಗಿದ್ದಾನೆ. ಕೂಡಲೇ ಸರ್ಕಾರ ಮಧ್ಯಪ್ರವೇಶಿಸಿ ಬೆಂಬಲ ಬೆಲೆ ನಿಗದಿಪಡಿಸುವಂತೆ ಆಗ್ರಹಿಸಿದರು. ಒಂದು ಕೆಜಿಗೆ 320 ಅಂತ ತಂಬಾಕು ಹೊಗೆ ಸೊಪ್ಪಿಗೆ ದರ ಇವತ್ತು ಕೇವಲ 125, 130, 140ಕ್ಕೆ ಇವತ್ತು ಮನ ಬಂದಂತೆ ಇವತ್ತು ಬೈಕ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಐಟಿಸಿ ಕಂಪನಿ. ಇವತ್ತು ಐಟಿಸಿ ಕಂಪನಿ ಇಡೀ ದೇಶದ ಐಟಿಸಿ ಕಂಪನಿ ಇವತ್ತು ದೇಶವನ್ನೇ ಕೊಳ್ಳೆ ಹೊಡಿತಾ ಇದೆ. ಅದೇ ರತನ್ ಟಾಟಾ ಅವರು ನನ್ನ ದೇಶದ ರೈತರು, ನನ್ನ ದೇಶ ಸಂಕಷ್ಟದ ಅದೇ ಅಂತ ಅಂದ್ರೆ ನನ್ನ ಆಸ್ತಿಯನ್ನ ಈ ಐಟಿಸಿ ಕಂಪನಿ ಈ ದೇಶ ಹತ್ತಿಕೊಂಡ ಕೆಲಸವನ್ನು ಈ ಹೋರಾಟಕ್ಕೆ ರೈತರು ಕೇಳ್ಕೊತಾ ಇದ್ದೀನಿ. ಆ ಲೋಫರು ಬೀಜ ಯಾಕೆ ಕೊಡ್ತಾವ್ರೆ? ಐಟಿಸಿ ಸೊಪ್ಪು ತಗೊಳ್ಳೋದ್ಮೇಲೆ ಸೊಪ್ಪು ತಗೊಳ್ದಿದ್ರೆ ಬೀಜ ಕೊಡ್ಬೇಕು. ಬೇಕಿತ್ತು ಬೋಳಿ ಮಗನ ಬರಲಿಲ್ಲ. ಐಟಿಸಿ ಲೋಫರ್ ನನ್ನ ಮಗನ ಭ್ರಷ್ಟಾಚಾರ ಅಧಿಕಾರಿಗಳಿಗೆ ಐಟಿಸಿ ಕಂಪನಿಯಲ್ಲಿ, ಬೇರೆ ಕಂಪನಿಯಲ್ಲಿ, ಕಂಪನಿಯಲ್ಲಿ ಎಲ್ಲ ಕಂಪನಿ ಬರ್ಬೇಕಿಲ್ಲ, ಬಂದು ನ್ಯಾಯ ಕೊಡ್ಬೇಕಿಲ್ಲ ನಮ್ಗೆ ರೈತರಿಗೆ. ಕೊಟ್ಟಿಲ್ಲ ಅಂದ್ರೆ ಮಕ್ಕಳು ನಿಮ್ಗೆ ಅದೇ ಹಬ್ಬ. ಒಂದು ಲಾರಿಗಳು ಎಲ್ಲಕ್ಕೂ ಬೆಂಕಿ ಇರ್ತೀವಿ. ಈ ಸಂದರ್ಭದಲ್ಲಿ ಇವತ್ತು ದಯಮಾಡಿ ಕೇಂದ್ರ ಸರ್ಕಾರ ಇದನ್ನು ದಯಮಾಡಿ ಮನ್ಕೊಡ್ಬೇಕು. ಅಲ್ಲಿ ಕೊಚ್ಕೊಳ್ಳೋದಲ್ಲ, ಇಲ್ಲಿ ಬಂದು ಕೇಳ್ಬೇಕು. ಪ್ರತಾಪ್ ಸಿಂಹ ಅಲ್ಲಿ ಇದ್ ಮಾಡೋದಲ್ಲ, ಇಲ್ಲಿ ಬರ್ಬೇಕು. ನಾವು ಬೆಂಬಲ ಕೊಡ್ತೀನಲ್ಲ ಪ್ರತಾಪ್ ಸಿಂಹ. ಇವತ್ತು ತಂಬಾಕು ಮಾರುಕಟ್ಟೆ ಇವತ್ತು ಏನೇ ಹಿಡಿತಲ್ಲಿ ಇರೋದು ಅಂದ್ರೆ ಇವತ್ತು ಕೇಂದ್ರ ಸರ್ಕಾರ ದಯಮಾಡಿ ಇವತ್ತು ಈ ಬಗ್ಗೆ ಮೋದಿ ಅವರು ಮನಗಣಬೇಕು. ಮೋದಿ ಅವ್ರು ಏನ್ ಹೇಳ್ತಾರೆ, ತಂಬಾಕು ಇಂಜುರಿಯಸ್ ಅಂತ ಹೇಳ್ತಾರೆ. ಅದೇ ಇಂಜುರಿಯಸ್ ಬೆಲೆ ಕೊಟ್ಟರೆ ಅವಕಾಶ ಕೊಟ್ಟರೆ ಯಾರು ಕೇಂದ್ರ ಸರ್ಕಾರ ದಯಮಾಡಿ ಬ್ಯಾನ್ ಮಾಡಿ, ನಮ್ಗೆ ಬ್ಯಾನ್ ಮಾಡಿ ನಮ್ಗೆ ಪರಿಹಾರ ಕೊಡಿ. ರೈತರಿಗೆ ನಾವು ಯಾಕೆ ಕೊಟ್ಟಿರಿ? ಹೊಗೆ ಸೊಪ್ಪಿಗೆ 170 ರೂಪಾಯಿ ಆಗದೆ, ಸುತ್ಕ ದರ 210 ರೂಪಾಯಿ ದುಡ್ಡು ಆಗದೆ. ಹೊಗೆ ಸೊಪ್ಪು ಅಲ್ಲಿ ಸುತ್ಕ ದರ ಎಲ್ಲಿ?